ಜೇವರ್ಗಿ ಕ್ಷೇತ್ರಕ್ಕೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಪಂಡಿತ್ ಸಿದ್ದರಾಮಪ್ಪ ಎಸ್ ಪೊಲೀಸ್ ಪಾಟೀಲ್ ಗವಾಯಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಪ್ರಾಥಮಿಕ ಸಮತೋಲನದ ದೃಷ್ಟಿಯಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಅವರ ಆಡಳಿತ ಅನುಭವ, ಪ್ರಾಮಾಣಿಕತೆ ಮತ್ತು ಜನಪರ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಕ್ಯಾಬಿನೆಟ್ ಸ್ಥಾನ ನೀಡಬೇಕು ಎಂದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಅನುಭವ ಮತ್ತು ನಾಯಕತ್ವದ ಅಗತ್ಯವಿದ್ದು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವುದು ಕಲ್ಯಾಣ ಕರ್ನಾಟಕ ಭಾಗದ ಜನರ ಬಹುಕಾಲದ ನಿರೀಕ್ಷೆಯಾಗಿದೆ. ಆದ ಕಾರಣ ನಮ್ಮ ಸಂಸ್ಥೆ ವತಿಯಿಂದ ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ಜೇವರ್ಗಿಯ ಕೋಲ್ಕತ್ತಾ ತಾಯಿ ದೇವಸ್ಥಾನದಲ್ಲಿ 101 ಸಿಡಿಗಾಯಿ ಒಡೆಯುವ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಎಂದರು. ನಮ್ಮ ತಾಲೂಕಿನೊಳಗೆ 3 ಬಾರಿ ಆರಿಸಿ ಬಂದಾರೆ. 3 ಬಾರಿ ಆರಿಸಿ ಬಂದರೂ ಇಲ್ಲಿವರೆಗೆ ಅವರಿಗೆ ಸಚಿವರ ಅವಕಾಶ ಸಿಕ್ಕಿಲ್ಲ. ಅವರಿಗೆ ಅದು ಏನು ಕಾರಣ ಗೊತ್ತಿಲ್ಲ. ಯಾಕಂದರೆ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಭಾಳಷ್ಟು ನಮಗೆ ಜೇವರ್ಗಿ ತಾಲೂಕಿನೊಳಗೆ ಪ್ರತಿಯೊಬ್ಬರಿಗೆ, ಬಡವರಿಗೆ, ದಲಿತರಿಗೆ, ಅಂಧರಿಗೆ, ಅನಾಥರಿಗೆ ಭಾಳಷ್ಟು ಕೆಲಸ ಮಾಡಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಆಶೀರ್ವಾದ ಐತೆ ನಮಗೆಲ್ಲ. ಅದ್ರ ಜೊತೆಗೇ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳ ತರುಣರಿದ್ದು ಸಹಿತವಾಗಿ ಎಲ್ಲರ ಜೊತೆ ಹೊಂದಿಕೊಂಡು ಯಾವ ಕೆಲಸ ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂಥವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ನಮ್ಮ ತಾಲೂಕಿನ ಜನರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಇದು ಅಲ್ಲದೆ ನಮ್ಮ ದಿವಂಗತ ಧರ್ಮಸಿಂಗ್ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗ್ತಂತ ನಮಗೆ ಹೇಳೋಕ್ಕೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಒಬ್ಬರು ಸಂಸದರು, ಸಚಿವರಾಗಿ ಉನ್ನತ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಧರ್ಮಸಿಂಗ್ ಸಾಹೇಬರು ಅವರು ಹೋದ ಸಹಿತವಾಗಿ ಖರ್ಗೆಜಿಯವರು ಅವರೇ ಇವರು ಆಗಬೇಕು. ಇವತ್ತಿನ ದಿವಸ ಧರ್ಮಸಿಂಗ್ ಸಾಹೇಬರು ಹೋಗ್ಯಾರಂದ್ರೆ ಅವರೇ ಇವರು ಆಗಬೇಕು. ಇಲ್ಲಿ ಖರ್ಗೆ ಸಾಹೇಬರು ಆಗಿ ನಮ್ಮ ಅಜಯ್ ಸಿಂಗ್ ಅವರಿಗೆ ಅಲ್ಲಿ ಒಂದು ಸ್ಥಾನ ಕೊಡಬೇಕು. ಜೊತೆಗೇ ರಾಷ್ಟ್ರೀಯ ನಾಯಕರು, ನಮ್ಮ ವಿರೋಧ ಪಕ್ಷ ನಾಯಕರಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರಾಗಲಿ, ವೇಣುಗೋಪಾಲ್ ಅವರಾಗಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಪರಮೇಶ್ವರಾಗಲಿ, ಇತ್ತೀಚೆಗೆ ನಮ್ಮವರೇ ಇರ್ತಕ್ಕ ನಮ್ಮ ಪ್ರಿಯಾಂಕಜಿ ಕರೆಯವರಾಗಲಿ, ಇವರೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಕೆಲಸ ಆಗ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ ಅದ. ಇದು ಎಲ್ಲರ ಪರವಾಗಿ, ನಮ್ಮ ಸಂಗೀತ ಕಲಾ ಬಳಗದ ಪರವಾಗಿ ನಾನು ಕೇಳ್ಕೊಳ್ತೀನಿ ಇಷ್ಟೇ. ನಮ್ಮದೇನು ದೇವರೆಲ್ಲ ನಾವು ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ನಮ್ಮ ಸಾಹೇಬರಿಗೆ ಅವಕಾಶ ಕೊಟ್ಟರೆ ಜೇವರ್ಗಿ ಒಳಗೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ಅದ. ದೇವಸ್ಥಾನಕ್ಕೆ ನಾಳೆ 101 ತೆಂಗಿನಕಾಯಿ ಹೊಡಿಬೇಕಂತ ನಾವು ನಮ್ಮ ಸಂಸ್ಥೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಜಯ್ ಸಿಂಗ್ ಅಭಿಮಾನಿಗಳು ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹೇಬರಿಗೆ ಉನ್ನತ ಮಟ್ಟದ ಒಂದು ಸಚಿವ ಸ್ಥಾನ ಸಿಗಬೇಕಂತೇಳಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಎಲ್ಲಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಮಗೆ ಯಾಕಂದರೆ 1 ಸಾರಿ 2 ಸಾರಿ ಏನಪ್ಪ ಆಗಲಿ, ಇದು 3ನೇ ಬಾರಿ ಅವ್ರು ಆರಿಸಿ ಬಂದಾರೆ. ನಮ್ಗೆ ಗೊತ್ತಿದ್ದಾಗ ನನಗೀಗ 66 ವರ್ಷ. ಅವ್ರು ಎಷ್ಟು ಕೆಲಸ ಮಾಡ್ಯಾರ ನಮ್ಗೆ ಗೊತ್ತದ. ಅಜಯ್ ಸಿಂಗ್ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆಲಸ ಮಾಡ್ಯಾರ. ಆವಾಗ ನಾವು ಯಾವಾಗ ಊರಿಗೆ ಹೋಗ್ತಿರ್ತೀವಿ, ಹೋದಾಗ ನಾವೆಲ್ಲ ನಮ್ಮ ತಾಲೂಕಿನಾಗ ಕೇಳ್ತಾರೆ, ಏನ್ರಿ ಯಾವಾಗಡೆ ಸಾಹೇಬರಿಗೆ ಯಾಕೆ ಸಿಗೋಲ್ದು, ಇದು ಸಚಿವ ಸ್ಥಾನ. ಹಳ್ಳಿಗಳದಾಗ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಹೋದಾಗ ಎಲ್ಲರೂ ಕೇಳ್ತಾರೆ, ಗವಾಗಡೆ ಯಾಕೆ ಸಿಗೋಲ್ದು ಇವ್ರಿಗೆ ನಮ್ಮ ಅಜಯ್ ಸಿಂಗ್ ಸಾಹೇಬರಿಗೆ ಸಚಿವ ಸ್ಥಾನ ಅಂತೇಳಿ ಭಾಳ ಜನ ಕೇಳ್ತಾರೆ. ನಾನಂದೆ ಅವಕಾಶ ಬರಬೇಕು, ದೇವರು ಅವಕಾಶ ಕೊಡಬೇಕಲ್ಲ, ಕೊಟ್ಟ ತಾನೇ ಆಕೈತಿ, ಇವತ್ತಿಲ್ಲ ನಾಳೆ ಆಕೈತೆ ಅಂತೇಳಿ ಹಿಂಗೆ ಜನರಿಗೆ ನಾವು ಕಾರ್ಯಕ್ರಮಕ್ಕೆ ಹೋದಲ್ಲಿ ಹೇಳ್ಕೊತಾ ಹೋಗ್ತೀವಿ. ನಾವು ಭಾಳಷ್ಟು ನಿಮಗೇ ಗೊತ್ತದ, ಪತ್ರಿಕೆ ಮಾಧ್ಯಮದವರಂತೂ ನೀವಂತೂ ನಮ್ಮ ಕಾರ್ಯಕ್ರಮಗಳು ನೋಡಿರಿ, ಪತ್ರಿಕೆಗಳು ಭಾಳಷ್ಟು ನೀವು ಅದನ್ನು ಎಲ್ಲ ಕಡೆ ಮತ್ತು ಪ್ರಚಾರ ಮಾಡಿರಿ. ಅದ್ರ ಬಗ್ಗೆ ನಾನು ಹೇಳೋಂಗಿಲ್ಲ.
ಹೆಚ್ಚಿಂದ ಏನು ಹೇಳೋದಿಲ್ಲ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.